ತಾವೆಲ್ಲ ಬಂದಿದ್ದು ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ಇವತ್ತು ಐತಿಹಾಸಿಕ ದಿವಸ. ಯಾಕಂದರೆ ಪೂಜ್ಯ ಕಾವಂದರು ಈ ಒಂದು ಡಯಾಲಿಸಿಸ್ ಸರ್ವಿಸಸ್ನು ಸಂಪೂರ್ಣವಾಗಿ ಉಚಿತ ಮಾಡಿದ್ದು ಇವತ್ತಿಂದ ಚಾಲನೆಯಲ್ಲಿ ಮಾಡೋದಕ್ಕೆ ನಮ್ಮ ಪೂಜ್ಯ ಅಮ್ಮಾಜಿ ಮಾತೃಶ್ರೀ ಅಮ್ಮಾಜಿ ಅವರು ಬಂದಿದ್ದಾರೆ. ಈ ಒಂದು ಡಯಾಲಿಸಿಸ್ ಫ್ರೀಯಾಗಿ ಆಗೋದಕ್ಕೆ 99% ಜೋರಾಗಿ ಅದ್ರ ಮೇಲೆ ಕುಂತವರು ಮಾತೃಶ್ರೀ ಅಮ್ಮಾಜಿ ಅವರು. ಡಿಸ್ಕೌಂಟ್ ಕೊಡುವ ಅಥವಾ ಕನ್ಸೆಷನ್ ಕೊಡುವ ಅಂತ ಮಾತು ಬಂದಾಗ ಅಮ್ಮಾಜಿ ಇಲ್ಲೇ ಇಲ್ಲ, ಮಾಡಿದ್ರೆ ಫ್ರೀಯಾಗಿ ಮಾಡಲೇಬೇಕು ಅಂತ ಜೋರಾಗಿ ಅವರು ಅದ್ರ ಮೇಲೆ ಕುಂತು ಮಾಡಿದ್ದಾರೆ ಅಂತ. ಅವರು ಇವತ್ತು ಫುಲ್ ಬ್ಯುಸಿ ಇದ್ದಾರೆ. ಅಮ್ಮಾಜಿ ಎಷ್ಟು ಬ್ಯುಸಿ ಇದ್ದಾರೆ ಅಂದ್ರೆ ಇವತ್ತು ಅಷ್ಟು ಬ್ಯುಸಿ ಇದ್ದಾರೆ. ಆದ್ರೂ ನಮ್ಮ ಒಂದು ರಿಕ್ವೆಸ್ಟ್ ಮೇಲೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನ ಅಮ್ಮಾಜಿಗೆ ತಿಳಿಸ್ತಾ ಇದ್ದೀನಿ ಅಮ್ಮಾಜಿ. ಸೊ ಈ ಟಿವಿ ಯಾರು ಮಾಧ್ಯಮದವರು ಇದ್ದಾರೆ, ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ, ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ತಿಳಿಸ್ತಾ, ಎಲ್ಲ ಸ್ಟಾಫ್ಗೆ ಮತ್ತೆ ಎಲ್ಲರಿಗೂ ಗಣ್ಯರಿಗೆ ಸ್ವಾಗತ ತಿಳಿಸ್ತಾ, ಅವ್ರು ಅರ್ಜೆಂಟ್ನಲ್ಲಿ ಇರೋದ್ರಿಂದ ಅವ್ರದ್ದು ಬೈಟ್ ಏನಿದೆ ಅವ್ರು ತಗೊಂಡು ಅವರು ಹೊಡ್ತಾರಂತೆ. ಹಂಗಾಗಿ ಅಮ್ಮಾಜಿ ಒಂದು ಅಪ್ಪಣೆ ಕೊಟ್ರೆ ವಿಲ್ ಸ್ಟಾರ್ಟ್ ಅವರ್ ಪ್ರೋಗ್ರಾಮ್. ಅಮ್ಮಾಜಿ, ಥ್ಯಾಂಕ್ ಯು ಸೋ ಮಚ್ ಅಮ್ಮಾಜಿ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಇದು ಒಳ್ಳೆಯ ಒಂದು ಹೊಸ ವರ್ಷದ ದಿವಸ ಒಂದು ಶುಭ ಕಾರ್ಯವನ್ನು ಮಾಡುವ ಅವಕಾಶ ನನಗೆ ಸಿಕ್ಕಿದ್ದಾಗಿ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ನಾವು ಉಜಿರೆಯಲ್ಲಿ ಒಂದು ಆಸ್ಪತ್ರೆ ಆಗಬೇಕು ಅಂತ ಬಹಳ ದಿನದಿಂದ ಕನಸು ಕಾಣ್ತಾ ಇದ್ದೆವು. ಆಸ್ಪತ್ರೆ ಆಯಿತು, ಆದರೆ ಆಸ್ಪತ್ರೆ ಹಳ್ಳಿಯಲ್ಲಿ ಆಗಿರೋದ್ರಿಂದ ಡಾಕ್ಟರ್ಸ್ ಬರ್ತಾರಾ ಇಲ್ವೋ ಅಂತ ಸಂಶಯ ಇತ್ತು. ಆದರೆ ಡಾಕ್ಟರ್ಸ್ ಬರ್ಲಿಕ್ಕೆ ಶುರು ಮಾಡಿದರು, ಒಳ್ಳೊಳ್ಳೆ ಡಾಕ್ಟ್ರು ಬಂದರು. ಈಗ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ನರ್ಸ್ಗಳಿದ್ದಾರೆ, ಬಾಕಿ ಎಲ್ಲ ಸಿಬ್ಬಂದಿಗಳಿದ್ದಾರೆ. ಹಾಗಾಗಿ ಇನ್ನಷ್ಟು ಸೇವೆ ಮಾಡುವ ಉತ್ಸಾಹ ನಮ್ಮಲ್ಲಿ ಬಂದಿದೆ. ಇವತ್ತು ನಮ್ಮಲ್ಲಿ ಬೇರೆ ಬೇರೆ ಕಾಯಿಲೆಗಳಿಗೆ ಬೇಕಾದಾಗ ಸಂಪೂರ್ಣ ಸುರಕ್ಷೆ ಅಂತ ಹೇಳುವಂಥದ್ದು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಕೊಡ್ತಾ ಇದ್ದೇವೆ. ಅದರಿಂದಲೂ ಸುತ್ತಮುತ್ತಲಿನ ಬಡ ಜನರಿಗೆ ಸಾಕಷ್ಟು ಪ್ರಯೋಜನ ಆಗ್ತಾ ಇದೆ. ಅದಕ್ಕಿಂತ ದೊಡ್ಡ ಒಂದು ಈ ಫ್ರೀ ಡಯಾಲಿಸಿಸ್ ಸೆಂಟರ್ ಇರೋದ್ರಿಂದ ಆಚೆ ಒಂದು ಕಾಯಿಲೆ ಅಂದರೆ ಅದು ನಾಳೆ ಗುಣ ಆಗುತ್ತೆ, ನಾಳ್ದು ಗುಣ ಆಗುತ್ತೆ ಅಂತ ಇರ್ತದೆ. ಆದರೆ ಡಯಾಲಿಸಿಸ್ ಅನ್ನುವಂಥದ್ದು ಅಥವಾ ಕಿಡ್ನಿಗೆ ಸಂಬಂಧಪಟ್ಟದ್ದು, ಅದು ನಿರಂತರವಾಗಿ ಆರೈಕೆ ಬೇಕಾಗತ್ತೆ. ಅದಕ್ಕೆ ನಿರಂತರವಾಗಿ ಖರ್ಚು ಮಾಡಬೇಕಾಗತ್ತೆ. ಒಬ್ಬ ವ್ಯಕ್ತಿ ಜೀವಮಾನವಿಡೀ ಸಂಪಾದನೆ ಮಾಡಿದ್ದನ್ನು ತನ್ನ ಮೇಲೆ ಖರ್ಚು ಮಾಡಲಿಕ್ಕೆ ಯಾವಾಗಲೂ ಅವರಿಗೆ ಮನಸ್ಸು ಇರೋದಿಲ್ಲ. ಯಾಕೆಂದರೆ ಜೀವಮಾನ ಇಡೀ ಸಂಪಾದನೆ ಮಾಡಿರ್ತಾನೆ, ಇನ್ನೇನು ಪ್ರಾಯ ಆಗುವಾಗ ಮಕ್ಕಳಿಗೆ ಮನೆ ಕಟ್ಟುವಾಗ ಏನಾದರೂ ಕೊಡಬೇಕು, ಮದುವೆಗೆ ಏನಾದರೂ ಕೊಡಬೇಕು, ಮಕ್ಕಳ ವಿದ್ಯಾಭ್ಯಾಸ ಕೊಡಬೇಕು ಅಂತ ಇರ್ತದೆ. ಅಂಥ ಸಂದರ್ಭದಲ್ಲಿ ಎಲ್ಲ ದುಡ್ಡು ಅವನ ಆರೋಗ್ಯದ ಮೇಲೆ ಖರ್ಚಾಗ್ತದೆ ಅಂತ ಹೇಳುವಾಗ ಬಹಳಷ್ಟು ಸಂಕಟ ಆಗ್ತದೆ ರೋಗಿಗಳಿಗೆ. ಹಾಗಾಗಿ ಇದು ಒಂದು ಹೊರೆಯಿಂದ ಅವರನ್ನು ತಪ್ಪಿಸ್ಕೊಳ್ಳಿಕ್ಕಾಗಿ ಮತ್ತು ಹೀಗೆ ಉಳಿದ ಹಣ ಅವರು ಮುಂದೆ ಏನು ಟ್ರಾನ್ಸ್ಪ್ಲಾಂಟ್ ಮಾಡೋದಿದ್ರೆ, ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋದಿದ್ರೆ ಆ ಹಣ ಅವರಿಗೆ ಉಳಿತಾಯ ಆಗುತ್ತೆ. ಇದಕ್ಕಾಗಿ ನಿಜವಾಗಿ ಇಂಥದ್ದು ಒಂದು ಇಲ್ಲಿ ನಮ್ಮ ಹಳ್ಳಿಯ ನಮ್ಮ ಪ್ರದೇಶದ ಧರ್ಮಸ್ಥಳದ ಪಕ್ಕದಲ್ಲಿ ಇರುವ ಆಸ್ಪತ್ರೆಯಲ್ಲಿ ಆರಂಭ ಆಗಿರೋದು ನನಗೆ ಬಹಳ ಸಂತೋಷ ತಂದಿದೆ. ಧರ್ಮಸ್ಥಳದಲ್ಲಿ ನಾನು ಅನೇಕರನ್ನು ನೋಡಿದ್ದೇನೆ. ಅವರು ಬಹಳ ಕಷ್ಟಪಟ್ಟು ನಮ್ಮ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದವರು ಮಂಗಳೂರಿಗೆ ಹೋಗಿ ಬರ್ತಾ ಇದ್ರು. ಪ್ರತಿ ಸಲ ಅವರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಬಂದು ಒಂದೆರಡು ದಿವಸ ಸುಧಾರಿಸ್ಕೊಳ್ಳುವಲ್ಲಿ ಮತ್ತೆ ಹೋಗಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಮೊದಲೆಲ್ಲ ಮಕ್ಕಳು ಒಟ್ಟಿಗೆ ಹೋಗ್ತಾ ಇದ್ರು, ಬಾಡಿಗೆ ಮಾಡಿ ಕಾರ್ ಮಾಡಿ ಕೊಡ್ತಾ ಇದ್ರು. ಆದರೆ ಕ್ರಮೇಣ ಏನಾಗುತ್ತೆ ಅಂದರೆ ಎಲ್ರಿಗೂ ಅವರವರ ಜವಾಬ್ದಾರಿ ಇರೋದ್ರಿಂದ ಗಂಡ ಹೆಂಡತಿ ಇಬ್ಬರೇ ಪ್ರತಿ ಸಲ ಬಸ್ಸಿನಲ್ಲಿ ಹೋಗಿ ಬರ್ತಾ ಇದ್ರು. ಆಗ ನನಗೆ ಭಾಳ ಇಂಥ ಒಂದು ವೇದನೆಯಲ್ಲಿ ಬದುಕು ಹೇಗೆ ಸಾಕ್ತದೆ ಅಂತ ಹೇಳುವಂಥದ್ದು ನೆನೆಸ್ಕೊಂಡ್ರೆ ಕಷ್ಟ ಆಗ್ತಾ ಇತ್ತು. ಈಗ ಅವರಿಲ್ಲ, ಆದರೆ ಅನೇಕ ಅವರಂತೆ ಇರುವ ರೋಗಿಗಳಿಗೆ ಇಲ್ಲಿ ಹೆಚ್ಚಿನ ಸಹಾಯ ಆಗಿದೆ. ಆದರೆ ನಾವು ಯಾವತ್ತೂ ಇದು ಫ್ರೀ ಕೊಡುವಂಥದ್ದು ಅಂತ ಹೇಳುವ ಭಾವನೆ ಕೊಡುವವರಲ್ಲೂ ಇರಬಾರ್ದು, ಅದನ್ನು ಸ್ವೀಕರಿಸುವವರಲ್ಲೂ ಇರಬಾರ್ದು. ಆ ರೀತಿಯ ಮನೋಧರ್ಮವನ್ನು ನಮ್ಮ ಡಾಕ್ಟ್ರುಗಳು, ನರ್ಸುಗಳು, ರೋಗಿಗಳು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ ಭಾಳ ಸಂತೋಷದಿಂದ ಇದನ್ನು ಉದ್ಘಾಟನೆ ಮಾಡಿದ್ದೇನೆ. ಇದಕ್ಕೆ ಸಂಬಂಧಪಟ್ಟ ಅಂಕಿಅಂಶಗಳನ್ನು
ಈಗಾಗಲೇ ತಯಾರು ಮಾಡಿ ಇಟ್ಟಿದ್ದಾರೆ, ಅದನ್ನು ತಾವು ನೋಡ್ಬೋದು. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ. ಇದು ಹೊಸತನದ ಸಂಕಲನ. STM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ICU ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.